ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳಿಗೆ ಮುಂಜಾನೆ ನೋಡುತ್ತಾ ಪ್ರತಿಯೊಬ್ಬ ದೇವರೆಲ್ಲರನ್ನು ಆಶೀರ್ವದಿಸಲಿ. ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನಾಗಿ ಭೂಮಿ ಪಾದವಿಟ್ಟವನಾಗಿ ಮಾಡಿಕೊಂಡಿರುವಂಥ ನಾವು ಪರಲೋಕ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಮುಂಜಾನೆ ವೇಳೆ ಈ ಜೀವನ ವಾಕ್ಯವನ್ನು ದಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ದಿನ ದೇವರೇ, ಅವು ಸ್ವಾಮಿ ಆದಿನ ಅಂತ್ಯದವರು ನಿನ್ನ ಕೃಪೆ, ನಿನ್ನ ಮೈ ಮೇಲಿನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಡೆಸೋದು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕೇಳ್ತಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನವನ್ನು ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತಾನೆ. ಯೇಸು ನಮ್ಮನ್ನು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆ ದೇವರೇ, ಆಮೆನ್. ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ಒಂದೇ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳು ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಿದ್ದೀರ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೇನೆ. ಹೌದು, ಈ ಒಂದು ದಿನದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ರೋಮಪುರದವ್ರಿಗೆ 8ನೇ ಅಧ್ಯಾಯ 30ನೇ ವಾಕ್ಯ ನಾವು ಧ್ಯಾನಿಸೋಣ. ತೆಗೆದಿರೋರು ಓದಿ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಾಕ್ಯ. ಯಾರನ್ನು ಮೊದಲು ನೇಮಿಸಿದೆನೋ ಅವರನ್ನು ಕರೆದನು. ದೇವರ ಮಗುವೆ, ನಾವು ಅನ್ಕೋಬೋದು, ದೇವರೇ ನನ್ನನ್ನೇ ಯಾಕೆ ಕರೆದೆ, ನನ್ನನ್ನೇ ಯಾಕೆ ಕರೆದೆ. ಅನೇಕ ಬಾರಿ ನಾವು ನೀವುಗಳು ದೇವ್ರ ಹತ್ರ ಮಾಡುವಂಥ ಪ್ರಶ್ನೆ ಆಗಿದೆ. ದೇವರೇ ನನ್ನನ್ನು ಯಾಕೆ ಬಿಡುಗಡೆ ಮಾಡಿದೆ, ನಾನು ಸತ್ತೋಗಿದ್ರೆ ಸಾಕು ಅಂತ ಅನೇಕರು ಕೊರಗ್ತಿರೋದು. ಆದರೆ ಪ್ರಿಯ ದೇವರ ಮಗುವೆ, ನಿನ್ನ ಮೇಲೆ ದೇವರು ಒಂದು ಮಹಿಮೆಯ ಪದವಿಗೋಸ್ಕರ ಕರೆದಿದ್ದಾರೆ. ಅದಕ್ಕಾಗಿ ಒಂದು ವಾಕ್ಯ ನೋಡುವುದಾದರೆ, ಯಾರನ್ನು ಮೊದಲು ನೇಮಿಸಿದ್ದೇನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರನ್ನು ನಿರ್ಣಯಿಸಿದನು. ಆಮೇನ್. ಪ್ರಿಯ ದೇವರ ಮಗುವೆ, ನನ್ನನ್ನು ದೇವರು ನೀತಿವಂತನೆಂದು ನಿರ್ಣಯಿಸಿರುವಾಗ ದೇವರು ನಮ್ಮ ಮೇಲಿಟ್ಟಂಥ ಒಂದು ಪ್ರೀತಿ ಗೌರವ ಇಲ್ಲಿ ತಿಳಿಯಪಡಿಸಿದೆ. ಮಾತ್ರವಾದ ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದೆನು. ಆಮೇನ್. ಈ ಒಂದು ವಾಕ್ಯ ಓದುವಾಗ ಒಂದು ಸಂತೋಷ. ಪ್ರಿಯ ದೇವ್ರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಅನೇಕರ ಜೀವಿತದಲ್ಲಿ ಬಿಡುಗಡೆ ಶಕ್ತಿ ಚಲಿಸ್ತಾ ಇದೆ. ಯಾಕಂದರೆ ಒಂದು ಮಹಿಮೆಯ ಪದವಿಗೆ ನಿನ್ನನ್ನು ಸೇರಿಸುವುದಕ್ಕಾಗಿ ಆತ ನಿನ್ನನ್ನು ಕರೆದಿದ್ದಾನೆ. ಪ್ರಿಯ ದೇವರ ಮಗುವೆ, ನೀನು ಈ ಲೋಕದಲ್ಲಿ ಒಂದು ಬಂಧದಿರುವುದಕ್ಕಾಗಿ ದೇವರು ನಿನ್ನ ಕರೆದಿಲ್ಲ. ಅನಾರೋಗ್ಯದಲ್ಲಿ ಇರುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿಲ್ಲ. ಕುಟುಂಬದಲ್ಲಿ ಗಲಿಬಿಲಿಯಾಗಿ ಜಗಳ ಆಡ್ಕೊಂಡು ಮನಸ್ಸು ನೀನು ಬೇಜಾರಾಗುವುದಕ್ಕಾಗಿ ದೇವರು ನಿನ್ನ ಕರೆದಿಲ್ಲ. ಈ ಮುಂಜಾನೆ ವೇಳೆ ನಿನ್ನನ್ನು ಕರೆದಿರುವುದು ಮಹಿಮೆಯ ಪದವಿಗೆ ಸೇರಿಸುವುದಕ್ಕಾಗಿ. ಆಮೇನ್. ಹಾಲೆಲೂಯಾ. ಯಾರನ್ನು ಮೊದಲು ನೇಮಿಸಿದ್ದೇನೋ. ಪ್ರಿಯ ದೇವರ ಮಗುವೆ, ಈ ದಿನ ನೀನು ದೇವರನ್ನ ಅಂಗೀಕರಿಸಿ ದೇವರನ್ನ ನಿನ್ನ ಮನಪೂರ್ವಕವಾಗಿ ಆರಾಧಿಸುವುದೇ ಆದರೆ ನೀನು ದೇವರ ದೃಷ್ಟಿಯಲ್ಲಿ ನೇಮಿಸಿದರೆ, ಹಾಲೆಲೂಯಾ, ದೇವರ ದೃಷ್ಟಿಯಲ್ಲಿ ಮಹಿಮೆಯ ಪದವಿಗೆ ನಿರ್ಣಯಿಸಲ್ಪಟ್ಟಿರುವಂಥ ದೇವರ ಮಗನಾಗಿದ್ದೀಯಾ. ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ನೀನು ಮಹಿಮೆಯ ಪದವಿಗೆ ಸೇರಿರುವುದಕ್ಕಾಗಿ ಅದಕ್ಕಾಗಿ ದೇವರ ವಾಕ್ಯ ಮತ್ತೊಂದು ಬಾರಿ ಓದ್ತೀನಿ. ಯಾರನ್ನು ಮೊದಲು ನೇಮಿಸಿದ್ದೇನೋ ಅವರನ್ನು ಕರೆದನು. ಈ ದಿನ ನಿಮ್ಮನ್ನು ದೇವರು ಕರೆದಿರೋದಾದರೆ ಮೊದಲೇ ದೇವರು ನೀನು ತಾಯಿಯ ಗರ್ಭದಲ್ಲಿ, ಭಕ್ತರು ಹೇಳ್ತಾರೆ, ದೇವರೇ ನನ್ನ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರ್ಬೇಕಾದ್ರೆ ನಿನ್ನ ಕಣ್ಣುಗಳನ್ನು ನೋಡಿದೆವು. ಹೌದು ಪ್ರಿಯ ದೇವ್ರ ಮಗುವೆ, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನು ನನ್ನ ಮಗನೆಂದು ಹೆಸರಿದು ಆತನ ಕರೆದಿದ್ದಾನೆ. ಅದಕ್ಕಾಗಿ ಯಾರನ್ನು ಮೊದಲು ನೇಮಿಸಿದ್ದೇನೋ ಅವರನ್ನು ಕರೆದೇನೋ. ನಾವು ಅಂದ್ಕೊಂಡಿರ್ಬೋದು ನನ್ನ ಜೀವಿತ ನಡೀತಂಥ ಕಾರ್ಯ ನಮ್ಮ ಆಲೋಚನೆ ಅಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರ ಆಲೋಚನೆಯಿಂದ ನಮ್ಮ ಜೀವನ ನಡೆದಿರುವಂಥ ಒಂದು ಕಾರ್ಯಗಳಾಗಿದೆ. ಅದಕ್ಕೆ ದೇವರ ಚಿತ್ತಕ್ಕೆ ನಾವು ಒಳಗಾಗೋಣ. ಆಗ ಆತನು ಸಕಲ ಕಾರ್ಯಗಳು ಸಹ ಆತನ ಚಿತ್ತದ ಪ್ರಕಾರ ನಡೆಸುವಂಥರಾಗಿದ್ದಾರೆ. ನಾವು ಅನ್ಕೊಂಡೆ, ದೇವರ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ದೇವರ ನನ್ನ ಪರಿಸ್ಥಿತಿಗಳೇನು, ನನ್ನ ಕುಟುಂಬದ ಕಾರ್ಯಗಳೇನು, ಸಾಲಗಳಿದೆ, ಕಷ್ಟಗಳಿದೆ, ವೇದನೆಗಳಿದೆ, ಕುಟುಂಬದ ಅನೇಕ ಪರಿಸ್ಥಿತಿಗಳು, ದೇವರೇ ಎಲ್ಲ ಕಾರ್ಯಗಳನ್ನು ಯಾವ ರೀತಿ ನಿಭಾಯಿಸಲಿ, ನನ್ನನ್ನು ಯಾಕೆ ನೀನು ಕರೆದೆ. ಅನೇಕ ಬಾರಿ ನಾವು ದೇವ್ರ ಹತ್ರ ಮಾಡುವಂಥ ಪ್ರಶ್ನೆ ಆಗಿದೆ ಇದು. ಅದಕ್ಕಾಗಿ ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಅವರನ್ನು ನೀತಿವಂತರನ್ನು ನಿರ್ಣಯಿಸಿದನು. ಹಾಲೆಲೂ. ಯಾರನ್ನು ನೀತಿವಂತರನ್ನು ನಿರ್ಣಯಿಸಿದನೋ ಅವರನ್ನು ಮಹಿಮೆಯ ಪದವಿಗೆ ಕರೆದನು. ಇದೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯ ಹಂಗೆ ಮೇಲಕ್ಕೆ ಹೋಗಿ 28ನೇ ವಾಕ್ಯದಿಂದ ಓದ್ಕೊಂಬರೋಣ. ಪ್ರಿಯ ದೇವರ ಮಕ್ಕಳೇ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಈ ಒಂದು ವಾಕ್ಯ ಒಂದೇ ಸಾಕು ಪ್ರಿಯ ದೇವರ ಮಗು. ನಿನ್ನ ಜೀವಿತದಲ್ಲಿ ಬದಲಾವಣೆ ಆಗೋದಕ್ಕೆ, ನೀನು ಲೋಕದಲ್ಲಿ ಆ ಕೆಲಸ ಈ ಕೆಲಸ, ನೀನು ಕೊಟ್ಟಿರುವಂಥ ಕೆಲಸವನ್ನು ಬಿಟ್ಟು ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ, ನನಗೆ ಕೊಟ್ಟಿರುವಂಥ ಒಂದು ಆಲೋಚನೆ ಬಿಟ್ಟು, ನನಗೆ ಕೊಟ್ಟಿರುವಂಥ ಒಂದು ಪದವಿಯನ್ನು ಬಿಟ್ಟು ನಾನು ಬೇರೆ ಪದವಿಗೆ ಹೋಗ್ತೀನಿ, ನನಗೆ ಕೊಟ್ಟಿರುವಂಥ ದೇವರ ಉದ್ದೇಶ ಬಿಟ್ಟು ನಾನು ಲೋಕದ ಆ ಕಾರ್ಯಗಳನ್ನು ಹೋಗ್ತೀನಿ ಅಂತ ನೀನು ತೀರ್ಮಾನ ಮಾಡಿರುವುದೇ ಆದರೆ ನಿನ್ನ ಜೀವಿತ ಏನು ನಡೆಯೋದಿಲ್ಲ. ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ನಿನ್ನ ಕಾರ್ಯಗಳು ಏನೇ ಇರ್ಬೋದು, ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ಅದಕ್ಕಾಗಿ
ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ನೀನು ಸುಮ್ಮನೆ ಕರೆದಿಲ್ಲ ಪ್ರಿಯ ದೇವರ ಮಗುವೆ. ದೇವರು ನಿನ್ನನ್ನು ಸಂಕಲ್ಪದ ಮೇರೆಗೆ ಆತನ ಮೇರೆಗೆ ನಿನ್ನನ್ನು ಕರೆದಿರುವುದು. ಅದಕ್ಕಾಗಿ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯ, ಒಂದು ಕಾರ್ಯ ಅಂತ ಬರೆದುಬಿಡ, ನಿನ್ನ ಜೀವನದ ಎಲ್ಲ ಕಾರ್ಯಗಳನ್ನು ಸಹ ಅನುಕೂಲಕರವಾಗಿ ಆತನು ಮಾಡುವತನಾಗಿದ್ದಾನೆ. ಇದನ್ನ ಮಕ್ಕಳು ಫೀಸ್ ಕಟ್ಟಕ್ಕೆ ಕಾಸಿಲ್ವಾ? ಕುಟುಂಬದಲ್ಲಿ ನಿನ್ನ ಗಂಡ ನಿನ್ನ ಮಾತು ಕೇಳ್ತಿಲ್ವಾ? ಅತ್ತೆ ನಿಮ್ಮ ಮಾತು ಕೇಳ್ತಿಲ್ವಾ? ಕುಟುಂಬದ ಸಮಾಧಾನ ಇಲ್ವಾ? ನಿನ್ನ ಕುಟುಂಬದ ಕಾರ್ಯಗಳನ್ನು ಆತನು ನಿಭಾಯಿಸುವಾತನಾಗಿದ್ದಾನೆ. ಅದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಸಹ ಅನುಕೂಲಕರವಾಗಿ ಆತನು ಮಾರ್ಪಡಿಸುವಾತನಾಗಿದ್ದಾನೆ. ಯಾಕೆಂದರೆ ದೇವರು ಮುಂದೆ 29ನೇ ವಾಕ್ಯ ನೋಡುವುದಾದರೆ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದರು, ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿರುವಾಗ ದೇವರ ಮಕ್ಕಳಿಗೆ ಅನೇಕ ಜನ ಈ ಲೋಕದಲ್ಲಿದ್ದಾರೆ, ಹೌದಲ್ವಾ? ಎಲ್ಲರೂ ಸಹ ದೇವರು ಸಹೋದರಿಯರು ಅಂತ ತಿಳಿಸಿ ಅಂತ ಆರಿಸಿಕೊಂಡಿದ್ದಾರೆ, ಹೌದಲ್ವಾ? ಈ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿರುವಾಗ, ಸಹೋದರಿಯರಾಗಿ ನಾವು ಜೀವಿಸುವಾಗ, ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ಮಂದಿನಿಗೆ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಸ್ವಂತ ಸ್ವಾರೂಪ್ಯವುಳ್ಳವನಾಗಿ ಆಗುವುದಕ್ಕೆ ಮೊದಲೇ ನೇಮಿಸಿದ್ದಾರೆ. ಆಮೇಲೆ ಹಾಲೆಲೂಯಾ. ಪ್ರಿಯ ದೇವ್ರ ಮಗುವೆ, ದೇವರು ನಿನ್ನನ್ನು ಕರೆದಿರುವಾಗ ಈ ಲೋಕದಲ್ಲಿ ಅನೇಕ ನಿನ್ನ ಸಹೋದರರಿರ್ಬೋದು, ಈ ಲೋಕದಲ್ಲಿ ಅನೇಕ ಸಹೋದರಿಯರಿರ್ಬೋದು, ನಿನ್ನ ಬಂಧು ಮಿತ್ರರಿರ್ಬೋದು, ಅವರ ಮಧ್ಯದಲ್ಲಿ ದೇವರ ಸಾರೂಪ್ಯವುಳ್ಳವನಾಗಿ ನಿನ್ನನ್ನು ಮೊದಲೇ ಆತ ನೇಮಿಸಿದ್ದಾನೆ. ಅದಕ್ಕಾಗಿ ನಾನು ಯಾರನ್ನು ನೇಮಿಸಿದ್ದೇನೋ ಅವರನ್ನು ಕರೆದೇನೋ, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದ್ದೆನು. ಅನೇಕರು ನೀನು ಸರಿಯಿಲ್ಲ, ನೀನು ಪಾಪಿ, ನೀನು ನೀತಿಯಿಂದ ಜೀವಿಸ್ತಿಲ್ಲ, ನೀನು ಮೋಸಗಾತಿ ಅಂತ ಇದನ್ನು ಅಪವಾದಿ ಮಾಡ್ತಿರ್ಬೋದು. ದೇವರು ನಿನಗೊಂದು ಪದವಿ ಕೊಡ್ತಾ ಇದ್ದಾರೆ, ನೀತಿವಂತನೆಂದು ನಿರ್ಣಯಿಸಿದ್ದೆನು. ಆಮೇನ್. ಈ ಒಂದು ಪದವಿ ಮುಂದೆ ಲೋಕದಲ್ಲಿ ಜನ ಸಾವಿರ ಮಾತಾಡೋರು, ನಿನ್ನ ಮನಸ್ಸು ಕಚ್ಕೊಬೇಡ ಪ್ರಿಯ ದೇವ್ರ ಮಗುವೆ, ಹೌದಲ್ವಾ? ಈ ಲೋಕದಲ್ಲಿ ಎಷ್ಟೇ ನಿನ್ನನ್ನು ಅಪಮಾನ ಮಾಡ್ಬೋದು, ಎಷ್ಟೇ ಕಿರ್ಚ್ಬೋದು, ಎಷ್ಟೇ ನಿನ್ನ ಮನಸ್ಸು ನೋವು ಮಾಡ್ಬೋದು, ದೇವರು ನಿನ್ನನ್ನು ಕರೆದಿರುವುದು ನೀತಿವಂತನೆಂದು. ನಾನು ಯಾರನ್ನು ನೀತಿವಂತನೆಂದು ನಿರ್ಣಯಿಸಿದನೋ ಅವರಿಗೆ ಮಹಿಮೆಯ ಪದವಿಗೆ ಸೇರಿಸಿದನು. ನನಗೊಂದು ತೀರ್ಮಾನ ನಿಶ್ಚಯ ಇರಬೇಕು. ನಮಗೆ ಈ ಲೋಕದ ಯಾತ್ರೆ ಮುಗಿದು ಸಹ ಪರಲೋಕದಲ್ಲಿ ನಮಗೊಂದು ಪದವಿ ಇದೆ, ಅದು ಮಹಿಮೆಯ ಪದವಿಯಾಗಿದೆ. ಹಾಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಯಾವುದೇ ಪರಿಸ್ಥಿತಿ ಬರ್ಬೋದು, ನಿನ್ನ ಕಾರ್ಯಗಳು ಏನೇ ಇರ್ಬೋದು, ಆದುದರಿಂದ ತನ್ನನ್ನು ಪ್ರೀತಿಸುವ ರೈತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತೇನೆ ಅಂತ ದೇವ್ರ ವಾಕ್ಯ ಬರೆದಿರುವಾಗ ನೀನು ಈ ದಿನ ಕೋರ್ಗೋದು ಯಾಕೆ? ನೀನು ಈ ದಿನ ದೇವ್ರಿಗೆ ಪ್ರಶ್ನೆ ಮಾಡೋದು ಯಾಕೆ? ನನ್ನನ್ನು ಯಾಕೆ ಕರೆದೆ? ನನ್ನನ್ನು ಯಾಕೆ ಆರಿಸ್ಕೊಂಡೆ? ನನ್ನನ್ನು ಯಾಕೆ ಮಹಿಮೆಯ ಪದವಿಗೆ ಸೇರಿಸ್ಕೊಂಡೆ? ನೋ ಪ್ರಿಯ ದೇವ್ರ ಮಗುವೆ, ನಿನ್ನ ಇಷ್ಟ ಪ್ರಕಾರ ಅಲ್ಲ, ಆತನ ಇಷ್ಟದ ಪ್ರಕಾರ ನಿನ್ನನ್ನು ಆರಿಸಿಕೊಂಡಿರೋದು. ಅದಕ್ಕಾಗಿ ಆತನ ಚಿತ್ತಕ್ಕೆ ನಾವು ಒಳಗಾಗೋಣ, ಆತನ ಆಲೋಚನೆಗೆ ನಾವು ಸಮರ್ಪಿಸೋಣ. ಈ ದಿನದಲ್ಲಿ ನಮ್ಮದೊಂದೇ ಪ್ರಾರ್ಥನೆ, ದೇವರೇ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟಿದ್ದೇನೆ. ನನ್ನ ಮೂಲಕ ನಿನ್ನ ಚಿತ್ತ ಏನಿದೆ, ನನ್ನ ಮೂಲಕ ನಿನ್ನ ಕಾರ್ಯ ಏನಿದೆ, ನನ್ನ ಮೂಲಕ ನಿನ್ನ ಉದ್ದೇಶ ಏನಿದೆ, ಅದು ನೆರವೇರಿಸು ಸ್ವಾಮಿ. ನೀನು ಆಳ್ವಿಕೆ ಮಾಡು ರಾಜ. ನೀನು ಆಳ್ವಿಕೆ ಮಾಡುವಾಗ ನನ್ನ ಕುಟುಂಬದಲ್ಲೊಂದು ಸಮಾಧಾನ, ನೀನು ಆಳ್ವಿಕೆ ಮಾಡುವಾಗ ನನ್ನ ಜೀವಿತದಲ್ಲೊಂದು ಏಳಿಗೆ, ನೀನು ಆಳ್ವಿಕೆ ಮಾಡುವಾಗ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ. ಇದು ನೋಡಿ ನಾವು ಮಾತಾಡಿ ಅಪಮಾನ ಪಡಿಸುವವರ ಮಧ್ಯದಲ್ಲಿ ದೇವರು ಸನ್ಮಾನಿಸುವಾಗ ದೇವರು ಮಾರ್ಪಡಿಸುವತನಾಗಿದ್ದಾನೆ. ಆದ್ದರಿಂದ ದೇವರ ಚಿತ್ತಕ್ಕೆ ನಾವು ಇದನ್ನು ಒಳಗಾಗೋಣ. ಯಾಕಂದರೆ ಮಹಿಮೆಯ ಪದವಿಗೆ ನಮ್ಮನ್ನು ಕರೆದಿರುವಾಗ ಈ ದಿನ ದೇವರ ಪದ್ಧತಿಗೆ, ದೇವರ ಆಲೋಚನೆ ನಾವು ಕಿವಿಕೊಟ್ಟು, ದೇವರ ಮಾತಿಗೆ ಕಿವಿಕೊಟ್ಟು ದೇವರ ಇಷ್ಟ ಪ್ರಕಾರ ಜೀವಿಸೋಣ. ಯಾಕಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿರೋದು. ಈ ಲೋಕದ ಮನುಷ್ಯರು ನಮ್ಮನ್ನು ಕರೆದಿಲ್ಲ, ಈ ಲೋಕದ ಜನಗಳು ನಮ್ಮನ್ನು ಕರೆದಿಲ್ಲ, ನೆಂಟರುಗಳು ನಮ್ಮನ್ನು ಕರೆದಿಲ್ಲ, ಸಹೋದರ ಯಾರೂ ಕರೆದಿಲ್ಲ. ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗ ನೀನೇನ ಮಗನೆಂದು ಆತನು ಉದ್ದೇಶಿಸಿ ತನ್ನ ಸ್ವಾರೂಪ್ಯವುಳ್ಳವನಾಗಿ ಮೊದಲೇ ನಿನ್ನನ್ನು ನೇಮಿಸಿದ್ದಾನೆ. ಆಮೇನ್. ಆದ್ದರಿಂದ ದೇವರ ಚಿತ್ತಕ್ಕೆ ನಾವು ಒಳಗಾಗೋಣ. ಆತನ ಚಿತ್ತಕ್ಕೆ ಒಳಗಾಗುವುದಾದರೆ ಆತನ ಉದ್ದೇಶ ನಮ್ಮಲ್ಲಿ ನೆರವೇರಿ ಮಹಿಮೆಯ ಪದವಿ ನಮ್ಮನ್ನು ಸೇವಿಸುವತನಾಗಿದ್ದಾನೆ. ಅದಕ್ಕಾಗಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.